ಹಾಯ್ ಫ್ರೆಂಡ್ಸ್, ಕ್ರಿಕೆಟ್ ಮತ್ತು ಸಿನಿಮಾ ಕ್ಷೇತ್ರಗಳ ಸ್ಟಾರ್ ಸೆಲೆಬ್ರಿಟಿ ಜೋಡಿ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ತಾವು ಗಂಡು ಮಗುವಿಗೆ ಆಶೀರ್ವದಿಸಿರುವುದಾಗಿ ಮಂಗಳವಾರ ಅಂದರೆ ಫೆಬ್ರವರಿ 20ಕ್ಕೆ ಬಹಿರಂಗಪಡಿಸಿದರು. ಗಂಡು ಮಗುವಿಗೆ ಇದೇ ಸಂದರ್ಭದಲ್ಲಿ ತಕ್ಷಣಕ್ಕೆ ಅಕಾಯ್ ಅಂತ ನಾಮಕರಣವನ್ನು ಸಹ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಗುರುವಾರ ಫೆಬ್ರವರಿ 15ರಂದು ನಮಗೆ ಗಂಡು ಮಗು ಜನಿಸಿದೆ ಅಂತ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಹಿರಂಗಪಡಿಸಿದರು. With abundant happiness and our hearts full of love, we are pleased to inform everyone that on 15th February, we welcomed our baby boy Akai, Olmika's little brother, into this world. We seek your blessings and good wishes in this beautiful time in our lives. We request you to kindly respect our privacy at this time. Love and gratitude, ವಿರಾಟ್ ಆ್ಯಂಡ್ ಅನುಷ್ಕಾ ಅಂತ ಪೋಸ್ಟೊಂದನ್ನು ಹಾಕಿದರು. ಅಂದರೆ ನಮ್ಮ ಹೃದಯವು ಹೆಚ್ಚಿನ ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿದೆ ಎಂದು ಎಲ್ಲರಿಗೂ ತಿಳಿಸೋದಕ್ಕೆ ನಾವು ಸಂತೋಷ ಪಡ್ತೇವೆ. ಫೆಬ್ರವರಿ 15ರಂದು ನಾವು ಗಂಡು ಮಗುವಿಗೆ ಅಂದರೆ ವಾಮಿಕಾ ಅವರ ಕಿರಿಯ ಸಹೋದರ ಅಕಾಯ್ನನ್ನು ಈ ಜಗತ್ತಿಗೆ ಸ್ವಾಗತಿಸಿದ್ದೇವೆ. ನಮ್ಮ ಜೀವನದ ಈ ಸುಂದರ ಸಮಯದಲ್ಲಿ ನಿಮ್ಮ ಆಶೀರ್ವಾದ ಮತ್ತು ಶುಭ ಆರೈಕೆಗಳನ್ನು ನಾವು ಬಯಸ್ತೇವೆ. ಇದೇ ಸಮಯದಲ್ಲಿ ನಮ್ಮ ಗೌಪ್ಯತೆಯನ್ನು ಗೌರವಿಸುವಂತೆ ಸಹ ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಎಂದು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ದಂಪತಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳಲ್ಲಿ ಹೇಳಿಕೊಂಡಿದ್ದಾರೆ. ಗಂಡು ಮಗುವಿನ ಜನನದ ನಂತರ ಮಗುವಿಗೆ ತಕ್ಷಣ ಅಕಾಯ್ ಎಂಬ ಅನನ್ಯ ಮತ್ತು ವಿಶೇಷ ಹೆಸರನ್ನು ಇಡಲಾಗಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಅಭಿಮಾನಿಗಳಿಗೆ ಅಕಾಯ್ ಅಂದರೆ ಏನು, ಇದರ ಅರ್ಥ ಏನು ಅಂತ ಹುಡುಕದೇ ಒಂದು ಕಷ್ಟದ ಕೆಲಸ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಹಿಂದಿಯಲ್ಲಿ ಕಾಯ ಅಂದರೆ ದೇಹ ಅಂತ ಅರ್ಥ. ಇನ್ನು ಕನ್ನಡದಲ್ಲಿ ಅಕಾಯ್ ಅಂತಂದರೆ ಅವನ ಭೌತಿಕ ದೇಹಕ್ಕಿಂತ ಹೆಚ್ಚಿನದಾದ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವನು ಎಂಬ ಅರ್ಥವನ್ನು ಕೊಡುತ್ತೆ. ಅದೇ ಈ ಅಕಾಯ್ ಪದ ಟರ್ಕಿಷ್ ಭಾಷೆಯಲ್ಲಿ ಹೊಳೆಯುತ್ತಿರುವ ಚಂದ್ರ ಎಂಬ ಅರ್ಥವನ್ನು ಸಹ ಕೊಡುತ್ತೆ. ಆದರೆ ವಿರಾಟ್ ಮತ್ತು ಅನುಷ್ಕಾ ಯಾವ ಅರ್ಥದಲ್ಲಿ ಅಕಾಯ್ ಎಂಬ ಹೆಸರನ್ನು ಇಟ್ಟಿದ್ದಾರೆ ಅಂತ ಇನ್ನೂ ಯಾರಿಗೂ ಸಹ ಬಹಿರಂಗಪಡಿಸಿಲ್ಲ. ಏನೇ ಆಗಲಿ, ಈಗ ಕೊಹ್ಲಿ ಸಂಸಾರ 4 ಜನರಿಂದ ತುಂಬಿ ತುಳುಕ್ತಾ ಇದೆ. ಅವರ ಈ ಚಿಕ್ಕ ಪುಟ್ಟ ಸಂಸಾರ ಯಾವಾಗಲೂ ಖುಷಿಯಾಗಿರಲಿ ಅನ್ನೋದೇ ಎಲ್ಲ ಅಭಿಮಾನಿಗಳ ಆಸೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.